ಒಂದು ಚಕ್ರ ಇದೆ, ಒಂದು ಸ್ವಲ್ಪ ಮಣ್ಣಿನ ಕೆಸರು ಮುದ್ದೆ ಇದೆ, ನಂತರ ಏನಿದೆ ಅಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ತಿರುಗಿಸ್ತಾ ಇದ್ದಾನೆ, ಕೈ ಹಿಡಿತಾ ಇದ್ದಾನೆ. ಇದರ ಕುರಿತಾಗಿ ದೇವ್ರು ಏನ್ ಮಾತಾಡ್ತಾರೆ? ಈಗ ಯೋಚನೆ ಮಾಡ್ತಾ ಇರುವಾಗ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಅವನ್ ಕೆಲಸ ಮಾಡ್ತಾ ಇದ್ದಾನೆ. ಕುಂಬಾರನ ಕೈಯಲ್ಲಿ ಪಾತ್ರ ಏನಾಯ್ತು? ಕೆಟ್ಟೋಯ್ತು. ಅವನ್ ಪ್ಲಾನ್ ಮಾಡಿದಂತ ರೂಪ ಬರಲೇ ಇಲ್ಲ, ಅವನ ಆ ಭಯಕ್ಕೆ ಬರಲಿಲ್ಲ. ಬರದೇ ಇದ್ದಂತಹ ಸಮಯದಲ್ಲಿ ವಾಕ್ಯ ಹೇಳುತ್ತೆ, ಅವನು ತನಗೆ ಸರಿ ತೋಚಿದ ಹಾಗೆ ಹೊಸ ಪಾತ್ರೆಯನ್ನ ಅದರಿಂದ ಮಾಡಾಕ್ಬಿಟ್ರಂತೆ. ನನ್ನನ್ನ ಕೇಳುವ ಪ್ರಿಯ ದೇವರ ಮಕ್ಕಳೇ, ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣಿನ ಹಾಗೆ ನಮ್ಮನ್ನೇ ಒಪ್ಪಿಸಿಕೊಟ್ಟು ನಾವು ದೇವರನ್ನ ಆರಾಧನೆ ಮಾಡುವಂತಹ ಸಮಯದಲ್ಲೂ ಸಹ ಒಂದು ವೇಳೆ ಸಮಸ್ಯೆಗಳು ಬಂದರು, ಇಕ್ಕಟ್ಟುಗಳು ಬಂದರು, ಒಡೆದು ಹೋಗುವಂತ ಅನುಭವ ಬಂದರೂ ಸಹ ನಿರಾಶೆ ಪಡಬಾರದು. ನಾವು ಆತನ ಕೈಯಲ್ಲಿದ್ರೆ ಒಂದು ಹೊಸ ರೂಪವನ್ನು ಅದಕ್ಕೆ ಆತನ ಕೊಡುವವನಾಗಿದ್ದ.